ಸರ್, ಇವಾಗ ನಿಮ್ಮ ಟೀಮ್ನ ಜರ್ಸಿನ ನಾವು ಲಾಂಚ್ ಮಾಡಬೇಕು. ಆದ್ರೆ ಜರ್ಸಿ ಲಾಂಚ್ ಮಾಡಕ್ ಮುಂಚೆನೆ ನೀವು ಚಿರತೆ ಶರ್ಟ್ ಹಾಕೊಂಡ್ ಬಂದು ಬೇರೆ ಟೀಮ್ಸ್ಗೆಲ್ಲ ಹೆದರ್ಸ್ಬೇಕು ಅಂತ ಈ ತರ ಶರ್ಟ್ ಹಾಕೊಂಡ್ ಬಂದಿದ್ದೀರಾ? ಹೇಗೆ ಭಯ ಆಯ್ತಾ? ಚಿರತೆ ಶರ್ಟ್ ಏನಾದ್ರು ನೋಡಿ, ಇಲ್ಲ ನೀವೇ ಗೆಲ್ತೀರಾ ಅಂತ ಕಾನ್ಫಿಡೆನ್ಸ್ ಇದೆಯಾ? ಸಕ್ಕತ್ತಾಗಿದೆ ಜರ್ಸಿ ಮಾತ್ರ. ಅಂಡ್ ಆಲ್ ದ ವೆರಿ ಬೆಸ್ಟ್. ಈಗ ಬ್ರ್ಯಾಂಡ್ ಅಂಬಾಸಿಡರ್ ಅಪೂರ್ವ ಅವರು ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡ್ಬೇಕು. ಮೊದಲನೇ ಯುಗಾದಿ ಹಬ್ಬ, ಬೇವು ಬೆಲ್ಲ ತಿನ್ಕೊಂಡ್ಬಂದು ಯಾವ ಹಬ್ಬ ಅಂದ್ರೆ ಹೊಸ್ತಡ್ಕೋ. ಸೊ ಹಾಗೆ ಇವತ್ತು ನಮ್ಮ ನವರಸನ್ ಸರ್ ಸೂತ್ರಧಾರಿ ಸಿನಿಮಾದ ಪ್ರೊಡ್ಯೂಸರ್ ಮತ್ತೆ ಕ್ರಿಯೇಟಿವ್ ಹೆಡ್, ಅವರು ಸಿನಿಮಾದಲ್ಲಿ ನಾನು ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದೀವಿ. ಹಾಗೆ ಸೊ ಹಾಗೆ ಚೇತನ್ ಸರ್ ತರ ನಮ್ಮ ಸಿನಿಮಾನು ಕೂಡ ಮೇ 9th ರಿಲೀಸ್ ಆಗ್ತಾ ಇದೆ ಸರ್. ಮೇ 9th ರಿಲೀಸ್ ಆಗ್ತಾ ಇದೆ. ಸೊ ನನಗೆ ಕಬಡ್ಡಿನಲ್ಲಿ ಆ್ಯಕ್ಚುಲಿ ನಾನು ಒಬ್ಳು ಪಾರ್ಟ್ ಆಗಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ನಮ್ಮ ವಾಮನ ಸಿನಿಮಾ ಪ್ರೊಡ್ಯೂಸರ್ ಓನರ್ ಆಗಿರೋದು. ಅದಲ್ಲದೆ ಕೂಡ ಇಷ್ಟು ಜನ ಪ್ರೊಡ್ಯೂಸರ್ಸು ಕೂಡ ನಮಗೆ ಸಪೋರ್ಟಿವ್ ಆಗಿ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಇದೆ. ಯಾಕೆಂದರೆ ಹುಡುಗಿರಿಗೆ ಆಟ ಆಡ್ಸೋದಕ್ಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಒಂದು ಹುಡುಗಿ ವಿನ್ ಆಗಬೇಕು, ಹುಡುಗಿ ಮುಂದೆ ಲೈಫಲ್ಲಿ ಬರಬೇಕು ಅಂದರೆ ಹುಡುಗರು ಇದ್ದೇ ಇರ್ತಾರೆ. ಹೌದಾ? ಏನು ಇಲ್ಲ, ಹೌದಾ ಹುಡುಗಿರಾ? ಸೊ ಯಾರೇ ವಿನ್ ಆಗಲಿ ನಮ್ಮ ಹುಡುಗಿರೇ ವಿನ್ ಆಗೋದು. ಸೊ ಅದರಲ್ಲಿ ಏನಿಲ್ಲ, ಎಲ್ಲರೂ ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ ಇಟ್ಕೊಳ್ಳೋಣ, ವಿನ್ ಆಗೋಣ ಅಷ್ಟೇ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಕಬಡ್ಡಿ ಅನ್ನೋ ಒಂದು ಆಟನ ಮಾಡ್ತಾ ಇರೋದೇ ಕೂಡ ಕಬಡ್ಡಿ ಅನ್ನೋ ಆಟ ಆಚೆ ಬರಲಿ, ಹಳ್ಳಿಯ ಸೊಗಡು. ಸೊ ಎಲ್ರಿಗೂ ಗೊತ್ತಾಗಲಿ ಅಂತ ಮಾಡ್ತಾ ಇರೋವಂತಹ ಒಂದು ಇದೊಂದು ಗೇಮ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಎಲ್ಲರೂ ಕೂಡ ಆಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈ ಟೀಮಲ್ಲಿ ಒಬ್ರಿಗಿಂತ ಒಬ್ರು ದಾನಶೂರರು ಅನ್ಸುತ್ತೆ. ಎಲ್ಲರೂ ಕಪ್ಪನ್ನ ಬಿಟ್ಕೊಡೋದ್ರಲ್ಲ ಇದಿರಲ್ಲ, ಯಾಕೆ ಅಂತ ಆಗಿಲ್ಲ, ಎಲ್ಲರೂ ಯಾರಿಗೆದ್ರು ಪರವಾಗಿಲ್ಲ. ಅಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೇಕು ತಾನೆ ನೀವು? ನಮ್ಮ ಹುಡುಗಿರೆಲ್ಲ ಸಿನಿಮಾದಿಂದ ಬಂದವರು, ಸ್ವಲ್ಪ ಏನಾದ್ರು ಆಗ್ಬಿಟ್ರೆ ಸುಮ್ಮನೆ ಯಾಕಪ್ಪ. ಸೊ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇರಲಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಚೇತನ್ ಗೌಡ್ರೆ, ನಿಮ್ಮ ಸಪೋರ್ಟ್ಗೆ. ಆಯ್ತಾ, ನೆಕ್ಸ್ಟು ಟ್ರೋಫಿ ಲಾಂಚ್ ಕರಿತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.